ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಎಲ್ರು ಚೆನ್ನಾಗಿದ್ರು ಅಂದ್ಕೊಂಡಿದ್ದೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಇನ್ನೇ ಥರ ಮಾಡ್ತಿದ್ದೀರಾ? ಪ್ಲೀಸ್ ಹೋಗಿ ಬೆಲ್ ಹಾಕೋಣ ಪಟ್ ನಂಗೆ ಕೊಡ್ರಿ ಗುರು. ವೇಟ್ ಏನಕ್ಕೆ ಮಾಡ್ತೀರಾ? ಇನ್ನು ಮ್ಯಾಟ್ರಿಗೆ ಬರೋದಾದರೆ ನಮ್ಮ ಚಾನಲ್ನವ್ರು ಫುಲ್ ಫೀಲಿಂಗಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಗುರು. ಏನಕ್ಕಪ್ಪ ಅಂದರೆ ಅವರೊಂದು ಪೋಸ್ಟ್ ಹಾಕಿದ್ದಾರೆ, ಅದರಲ್ಲಿ ರಿಯಲ್ ಲವ್ ಈಸ್ ರೇರ್, ಹಾಯ್ ಮೈ ನೇಮ್ ಈಸ್ ರೇರ್ ಅಂತೆ. ಏನು ಇದು ಕಾನ್ಸೆಪ್ಟು ಫುಲ್ಲು ಎಮೋಷ್ನಲಾಗಿ ಹೋಗ್ತಿದ್ದಾರೆ ಅನಿಸುತ್ತೆ ನಮ್ಮ ಚಾಲಣ್ಣವ್ರು ಅಂತಲೇ ಹೇಳ್ಬೋದು. ರಿಯಲ್ ಲವ್ ಈಸ್ ರೇರ್ ಅಂತೆ. ಲವ್ ರೇರ್ ಅಂತ ಗೊತ್ತು ಗುರು, ಆದರೆ ನಿನ್ನೇಮ್ ರೇರ್ ಅಂತ ಯಾರಿಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗುತ್ತೆ ನೀನು ಹೇಗೆ ಪೋಸ್ಟ್ ಹಾಕಿದ ಮೇಲೆ ಅಂತಲೇ ಹೇಳ್ಬೋದು. ನಮ್ಮ ಚಾಲಣ್ಣವ್ರು ಸ್ವಲ್ಪ ಮೊನ್ನೆ ಕುಂತು ವಿಷಾದಲ್ಲಿದ್ದ ಫುಲ್ ರೇರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬರೋದಾದರೆ ಆ್ಯಸ್ ಪರ್ ದಿ ರಿಪೋರ್ಟ್ಸ್ ನಮ್ಮ ರೋಹಿತ್ ಶರ್ಮದು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗುರು. ಇವಾಗ ಕ್ಯಾಪ್ಟನ್ಸಿ ಮೀಟಿಂಗ್ ಇತ್ತು ಅಂತ ಹೇಳಿದಲ್ಲ ಗುರು ನಿನ್ನೆ ವಿಡಿಯೋದಲ್ಲಿ, ಅದೇ ರೀತಿ ಕ್ಯಾಪ್ಟನ್ಸಿ ಮೀಟಿಂಗು ಈಗ ನ್ಯೂಟ್ರಲ್ ವಿನಲ್ಲಿ ಮ್ಯಾಚಸ್ ಆಗ್ತಿದ್ದಾವಲ್ಲ ದುಬೈಯಲ್ಲಿ, ಅದೇ ಥರ ನ್ಯೂಟ್ರಲ್ ವಿನಲ್ಲಿ ಕೂಡ ಕ್ಯಾಪ್ಟನ್ಸಿ ಮೀಟಿಂಗುನ ದುಬೈಯಲ್ಲೇ ಆಗಬೇಕು. ದುಬೈಗಾದರೆ ಬರ್ತೀವಿ, ಇಲ್ಲಾಂದರೆ ಬರೋಕ್ಕಾಗಲ್ಲ ಪಾಕಿಸ್ತಾನದಲ್ಲಿ ಅಂತ ಹೇಳಿದ್ದಾರೆ BCCI ಅಂತ ಹೇಳ್ಬೋದು. ಅವ್ರು ಏನು ಮಾಡಿದ್ರು ಅಂತ ನೋಡ್ಕೋಬೇಕು ICC ಅವರು ಏನು ಹೇಳ್ತಾರೆ. ಅಕಸ್ಮಾತ್ ಅವ್ರನ್ನೇ ದುಬೈ ಕರೆಸ್ತಾರ ಅಂತ ನೋಡ್ಬೋದು. ಏನು ಮಾಡ್ತಾರೆ ಗೊತ್ತಿಲ್ಲ ಗುರು. ಕ್ಯಾಪ್ಟನ್ಸಿ ಮೀಟಿಂಗು ಹೇಗಾಗುತ್ತೆ ಅಂತ ಆಗಿದ್ಮೇಲೆ ಈ ವಿಚಾರ ತಿಳಿಸ್ತೀನಿ ನಿಮಗೂ. ಫಸ್ಟು BCCI ಅವರು ಹೋಗಲ್ಲ ಪಾಕಿಸ್ತಾನಕ್ಕೆ ಅಂತ ಡೈರೆಕ್ಟಾಗಿ ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ ಬರೋದಾದರೆ ನಮ್ಮ ಮೊಹಮ್ಮದ್ ಶಮಿ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ಗುರು. ಅದು ಏನಪ್ಪ ಅಂತಂದರೆ ಐ ವಾಂಟ್ ಟು ಪ್ಲೇ ಫಾರ್ ಇಂಡಿಯಾ ಟಿಲ್ ಮೈ ಲಾಸ್ಟ್ ಬ್ರೀತ್ ಅಂತ ಗುರು. ಯಾವನ್ ಲಾಸ್ಟ್ ಬ್ರೀತ್ವರೆಗೆ ಆಡ್ತಾರೆ? ಎಲ್ಲರೂ ಕೊಡೋದೇ 40 ವರ್ಷಕ್ಕೆ 42 ವರ್ಷಕ್ಕೆ ರಿಟೈರ್ಮೆಂಟ್ ಕೊಡ್ತಾರೆ, ಲಾಸ್ಟ್ ಬ್ರೀತ್ವರೆಗೂ ಆಡ್ತಾರೆ ಅಂತೆ. ಅವರೇನೋ ಎಮೋಷ್ನಲ್ ಮಾತು ಹೇಳಿದ್ದಾರೆ, ಅದನ್ನು ನಾವು ಈ ಥರ ಕನ್ವೆ ಮಾಡಬಾರ್ದು. ಅವ್ರಿಗೂ ಬೇಜಾರಾಗುತ್ತೆ ಅಂತ ಹೇಳ್ಬೋದು, ಅವ್ರ ಫ್ಯಾನ್ಸಿಗೂ ಬೇಜಾರಾಗುತ್ತೆ ನಾವು ಈ ಥರ ಕನ್ವೆ ಮಾಡ್ತೀವಂತ. ಏನಿಲ್ಲ ಗುರು, ಐ ವಾಂಟ್ ಟು ಪ್ಲೇ ಫಾರ್ ಇಂಡಿಯಾ ಟಿಲ್ ಮೈ ಲಾಸ್ಟ್ ಬ್ರೀತ್ ಅಂತಲೇ ಹೇಳಿದ್ದಾರೆ. ಅಂತಂತಂದರೆ ಅವ್ರು ಉಸಿರಿರೋವರೆಗೂ ನಾನು ಇಂಡಿಯಾಕ್ಕೆ ಆಡ್ತೀನಿ ಅಂತ, ಅದು ಆ ಥರ ಹೇಳಿದ್ದಾರೆ. ಅವರು ಎಮೋಷ್ನಲಿ ಹೇಳಿದ್ದಾರೆ. ನಾವು ನೋಡಿದರೆ ಅವರು 70 ವರ್ಷದವರೆಗೂ ಆಡ್ತಾರಾ, 80 ವರ್ಷದವರೆಗೂ ಆಡ್ತಾರಾ, ಅವ್ರು ಸಾಯೋವರೆಗೂ ಆಡ್ತಾರಾ ಅಂತೆಲ್ಲ ಕೇಳ್ತಿದ್ವಿ. ಯಾವುದೇ ಇಲ್ಲ ಗುರು. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಶ್ರೇಯಸ್ ಅಯ್ಯರ್ ಅಂತಲೇ ಹೇಳ್ಬೋದು. ಅವರು KKR ಅವ್ರು ಏನಕ್ಕೆ ಬಿಟ್ರಂತ ಅವ್ರಿಗೂ ಗೊತ್ತಿಲ್ಲ ಅಂತೆ ಗುರು. ರಿಟೆನ್ಷನ್ ಮಾಡ್ಕೊತಾರೆ ಅಂತಲೂ ಗೊತ್ತಿರಲಿಲ್ಲ. ಇವ್ರನ್ನೇನೇ ಒಂದು ಮೀಟಿಂಗನ್ನು ಕರೆದಿರಲಿಲ್ಲ ಅಂತೆ ಗುರು. ಏನಪ್ಪ ಅಂದರೆ ಅವರಿಗೆ ಈಡನ್ ಗಾರ್ಡನ್ ಅಂದರೆ ತುಂಬ ಇಷ್ಟ ಅಂತೆ, ಅಲ್ಲಿರೋ ಫ್ಯಾನ್ಸ್ ಇಷ್ಟ ಅಂತೆ, ಫೈರ್ ಬ್ರ್ಯಾಂಡ್ ಇಷ್ಟ ಅಂತೆ ಅವರಿಗೆ. ಅವ್ರು ಇವತ್ತು ಓಪನಾಗಿ ಹೇಳಿದ್ದಾರೆ, ಅವ್ರು ಯಾವುದೇ ಥರ ನನ್ನ ಕರ್ಕೊಂಡು ಮೀಟಿಂಗೂ ಮಾಡಿಲ್ಲ, ನಿಮ್ಮನ್ನು ರಿಟರ್ನ್ ಮಾಡ್ಕೊಳ್ಳಲ್ಲ ಅಂತಲೂ ಹೇಳಿಲ್ಲ. ಅದಕ್ಕೋಸ್ಕರ ಒಂದು ರೀತಿ ಅವ್ರು ಬಿಟ್ಟಿದ ತಕ್ಷಣ ನಾನೇ ಮೆಗಾ ಆ್ಯಕ್ಷನಿಗೆ ಬಂದೆ. ಈ ಥರ ತೊಗೊತಾರೆ ಅಂತಲೂ ಗೊತ್ತಿರಲಿಲ್ಲ. ಪಂಜಾಬ್ ಕಿಂಗ್ಸ್ ಅವರನ್ನು ತೊಗೊಂಡಿದ್ದಾರೆ 26 ಸ್ಕೋರಿಗೆ. ಗೊತ್ತಿರಲಿಲ್ಲ ಗುರು ಇವರು ಬಿಡ್ತಾರೋ ಬಿಡಲ್ವೋ ಅಂತ. ಇದೇ ಶ್ರೇಯಸ್ ಅಯ್ಯರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗುರು. ಎಲ್ರಿಗೂ ಬಾಯ್.